ಸರ್ ಸಿನಿಮಾ ಇಂಡಸ್ಟ್ರಿ ಬಿಟ್ಟಿದ್ದು ಯಾಕೆ ಹಾಗಾದ್ರೆ? ಮೇಡಮ್ ಇಲ್ಲ, ನನಗೆ 93ರಲ್ಲಿ ಹಿಂಗೆ ಏನೋ ಕಾರಣಾಂತರಗಳು ಇರ್ತವೆ. ಸೊ ಅದು ನಮಗೆ ಗೊತ್ತಿತ್ತು. ಯಾರೋ ಒಬ್ಬರು ನಮಗೆ ದೊಡ್ಡ ನಮ್ಗೆ ಗೊತ್ತಿರೋ ವ್ಯಕ್ತಿನೇ. ಈಗ ನಮ್ಮವರೇ ನಮಗೆ ಡೇಂಜರ್ ಪರ್ಸನ್ಗಳು ಜಾಸ್ತಿ ಇರ್ತಾರೆ. ಹೌದು ಅಂದರು, ನಮ್ಮನ್ನು ಕಳಿಸಿದ್ರು, ನಮ್ಗೆ ಗೊತ್ತಾಗಿತ್ತು. ಅದಕ್ಕೆ ಮುಂಚೆನೇ ಟ್ರಯಲ್ ಬೇಸಿಕಲ್ಲಿ ನಾನು ಒಂದು ಹೋಟ್ಲು ರೆಡಿ ಮಾಡಿಬಿಟ್ಟಿದ್ದೆ ಫುಟ್ಬಾತಲ್ಲಿ. ಓಕೆ ಸಿನಿಮಾ ಬಿಟ್ಟಿದ್ದೆ, ಬಿಟ್ಬಿಟ್ಟಿದ ತಕ್ಷಣ ಹೋಟ್ಲು ಮಾಡಿದ್ವಿ. ತಿರ್ಗಾ ಕರೆದ್ರು 97ರಲ್ಲಿ. ಓಕೆ ನಾನೊಂದು 5-6 ಪಿಕ್ಚರ್ ಕೆಲಸ ಮಾಡಿದೆ ತಿರ್ಗಾ ಹೋಗಿ. ಓಕೆ 97ರಿಂದ 98, 99ವರೆಗೂ ಮಾಡಿದೆ ಒಂದು 4 ಪಿಕ್ಚರು. ಓನರ್ ಆಗಿಬಿಟ್ಟಿದ್ನಲ್ಲ, ತಿರ್ಗಾ ಕೆಲಸ ಮಾಡೋಕ್ಕಾಗಲಿಲ್ಲ. ನಾನು ಹೇಳ್ಬಿಟ್ಟು ಖುಷಿಯಾಗಿ, ಅಮ್ಮ ನೀವು ಎಲ್ಲಿರಿ, ನಾನು ಅಲ್ಲಿ ಇರ್ತೀನಿ ಅಂತ ಹೇಳಿ ಇವತ್ತಿಗೂ ಅವ್ರ ಮನೆಗೆ ಹೋಗ್ತೀನಿ. ವಾರಕ್ಕೊಂದಿನ 15 ದಿನಕ್ಕೆ ಒಂದ್ಸಲ ಕೂತ್ಕೊತೀನಿ. ಓನರ್ ಥರ ಇರಲಿಲ್ಲ ಅವರು, ನಾವು ಕೆಲಸದವ್ರ ಥರ ಇರಲಿಲ್ಲ. ಒಂದು ಕುಟುಂಬ, ಏನೇ ಆಗು ಹೋಗುಗಳಾದರೂ ನನ್ನ ಕರೀತಾಯಿದ್ರು. ಆ ಪ್ರೀತಿ ಇತ್ತು. ನಮ್ಮ ಬಾಸ್ ಇದ್ದಾರಲ್ಲ, ನಮ್ಮ ಬಿಗ್ ಬಾಸು ಇವರೆಲ್ಲ, ನಾನು ನನ್ನದು ಬಾಸ್ ಅಂದರೆ ಅಪ್ಪು ಅವರು ಒಬ್ಬರಿಗೆ.